ಅಷ್ಟು ದುಡ್ಡು ಇಸ್ಕೊಂಡು ಆ ಬಿಲ್ಡಿಂಗ್ ಕ್ವಾಲಿಟಿನೂ ಬಂದಿಲ್ಲ. ಈಗ ಎಷ್ಟೇ ಈಗ ಮೋಸ ಹೋಯ್ತು ಸರ್. ಜೀವನದಲ್ಲಿ ಒಬ್ರು ಒಂದೇ ಸತಿ ಮನೆ ಕಟ್ಟಕ್ ಆಗೋದಲ್ವಾ? ಈಗ ಅಷ್ಟು ದುಡ್ಡು ಹೋಯ್ತು, ಕ್ವಾಲಿಟಿ ಹೋಯ್ತು. ಈಗ ಅದು ಎಷ್ಟು ವರ್ಷ ಬರುತ್ತೋ ನಮಗೆ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು. ಈಗ ಆಲ್ರೆಡಿ ಬಿರುಕು ಬಿಟ್ಟಿದೆ. ಸ್ವಲ್ಪ ಸಮಯಾವಕಾಶ ಮತ್ತಷ್ಟು ಅವಕಾಶ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡಿ ಅನ್ನೋದ್ರ ಬಗ್ಗೆ ಇದೆ ಬಿಟ್ಟರೆ ಎರಡನೇ ಅಗ್ರಿಮೆಂಟ್ ಅಲ್ಲಿ ಎಲ್ಲೂ ಕೂಡ ಕಟ್ಟಡದ ಕಾಮಗಾರಿಯ ಕಳಪೆ ಕಾಮಗಾರಿ ಅಂತ ಏನ್ ಇವತ್ತು ಅಲಿಗೇಷನ್ ಮಾಡ್ತಿದ್ರೆ ಅದ್ರ ಬಗ್ಗೆ ಎಲ್ಲೂ ಇಲ್ಲ ಸರ್. ಯಾಕೆ ಈ ಪ್ರಶ್ನೆ ಮಾಡ್ತಿದ್ದೀನಿ ಅಂದ್ರೆ ದಿನಾಂಕ 28/3/2024 ಸರ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಎಸ್ಟಿಮೇಷನ್ ಮಾಡಿಸಿದ್ವಲ್ಲ ಸರ್, ಅದು 25/5/2024 ಈ ದಾಖಲೆ ಕೂಡ ತಂದು ಕೊಡ್ತೀನಿ. ಯಾಕೆ ಇದನ್ನ ಗಮನಕ್ಕೆ ತರ್ತಾ ಇದೀವಿ ಅಂದ್ರೆ ಎಸ್ಟಿಮೇಷನ್ ಆದ ನಂತರದಲ್ಲೇ ಎರಡನೇ ಅಗ್ರಿಮೆಂಟ್ ಆಗಿದೆ ಸರ್. 25ರಲ್ಲಿ ಎಸ್ಟಿಮೇಷನ್ ಆಗುತ್ತೆ, ನಾವು ಬಿಫೋರ್ ದಟ್ ಕಂಪ್ಲೇಂಟ್ ಕೊಡ್ತೀವಿ, ಅವ್ರು ಬರ್ತಾರೆ, ಪೊಲೀಸ್ನವರೇ ಒಂದು ಸಾರಥ್ಯದಲ್ಲಿ ಒಂದು ಎಸ್ಟಿಮೇಷನ್ ಮಾಡಿಸಿ ಅಂತ ಅವರೇ ಒಬ್ಬರನ್ನ ಒಪ್ಪಿಸ್ತಾರೆ. ಆ ಸಾರಥ್ಯದಲ್ಲಿ ಎಸ್ಟಿಮೇಷನ್ 25/3/2024 ಆಗುತ್ತೆ. 28ರಲ್ಲಿ ಬಂದು ಅದೇ ವ್ಯಕ್ತಿ 28ನೇ ತಾರೀಕು ಬಂದು ನಮಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಗ್ರಿಮೆಂಟ್ ಆಧಾರದಲ್ಲಿ ನಮಗೆ 11 ಲಕ್ಷಗಳ ಏನು ಇದಿತ್ತು ಅದನ್ನ ಪಾವತಿ ಮಾಡ್ಲಿಕ್ಕೆ ಆತನೇ ಸಹಿ ಮಾಡಿ ಕೊಡ್ತಾನೆ ಸರ್. ಒಂದು ವೇಳೆ ಕಳಪೆ ಕಾಮಗಾರಿ ಆಗಿದ್ದಿದ್ರೆ ಆ ಎಸ್ಟಿಮೇಷನ್ ದಿನ ಒಂದು ವೇಳೆ ಆ ಒಂದು ಪರಿಧಿಲಿ ಬರಲ್ಲ, ಹೆಚ್ಚಿಗೆ ಹಾಕಿದಿರಿ ಅನ್ನೋದಾದ್ರೆ ಅವತ್ತೇ ಅದನ್ನ ಡಿಸ್ಪ್ಯೂಟ್ ಮಾಡಬಹುದಿತ್ತು ಸರ್. ಡಿಸ್ಪ್ಯೂಟ್ ಮಾಡಲಿಲ್ಲ ಸರ್. ಈಗ ಅಡ್ಮಿಟೆಡ್ ಸರ್. ಇಲ್ಲಿ ನಮಗೆ ಹಾಕಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಸರ್, ಕೋರ್ಟಿನ ವಿಚಾರವಾಗಿ ಕೇಳಿದ್ರಿ ಸರ್. ಕೋರ್ಟಿನಲ್ಲಿ ನಾವು ಸಲ್ಲಿಸಿರ್ತಕ್ಕಂಥ ರಿಪ್ಲೈ ನೋಟಿಸ್ ಅನ್ನಾಗ್ಲಿ ಅಥವಾ ಕೆಲವು ದಾಖಲೆಗಳನ್ನಾಗ್ಲಿ ಕನ್ಸಿಡರ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ನಾವೀಗಾಗಲೇ ಮೇಲ್ಮನವಿ ಸಲ್ಲಿಸಿದೀವಿ. ಆ ಮೇಲ್ಮನವಿ ಕಾಪಿನ ಕೂಡ ತಮಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಸರ್. ಎರಡನೇದು ಸರ್ ಮೇನ್ ಉದ್ದೇಶ ಸರ್ ನಮ್ದಿಲ್ಲಿ ನಮ್ಮಲ್ಲಿ ಸರಿಯಾದ ಕಾಮಗಾರಿ ಮಾಡಿದೀವಾ ಇಲ್ವಾ, ಸರಿಯಾದ ಸಮಯದಲ್ಲಿ ಬೀಗ ಕೊಟ್ಟಿದೀವಾ ಇಲ್ವಾ ಅಂತಕ್ಕಂಥ ತೀರ್ಮಾನವನ್ನ ನ್ಯಾಯಾಲಯ ಮಾಡುತ್ತೆ ಸರ್. ಇವತ್ತು ಅವ್ರ ಪರವಾಗಿ ಒಂದು ಆದೇಶ ಬಂದಿದೆ ಸರ್. ಅದ್ರ ವಿರುದ್ಧ ನಾವು ಒಂದು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದೀವಿ ಸರ್. ಆದ್ರೆ ಆ ಚೌಕಟ್ಟು ಎಲ್ಲಿರ್ಬೇಕಾಗಿತ್ತು ಸರ್? ಅವ್ರು ಕೇವಲ ಅವರ ಪ್ರಕರಣಕ್ಕಾಗಿ ಮಾತ್ರ ಇರಬೇಕಾಗಿತ್ತು. ನಮ್ಮ ಪ್ರಶ್ನೆ ಇವತ್ತು ನಾವು ಸಂಘದ ವತಿಯಿಂದ ಇವತ್ತು ಯಾಕೆ ಪ್ರೆಸ್ ಮೀಟ್ ಕರೆದಿದೀವಿ ಅಂದ್ರೆ ನೀವು ಇಡೀ ಸಮಾಜವನ್ನ ಇನ್ ದ ಸೆನ್ಸ್ ನಮ್ಮ ಒಂದು ಕಟ್ಟಡ ಕಾರ್ಮಿಕರ ಎಂಟೈರ್ ಮೇಸ್ತ್ರಿಗಳ ಬಗ್ಗೆ ನೀವು ಈ ರೀತಿಯ ಒಂದು ಅಲಿಗೇಷನ್ ಅನ್ನ ಮಾಡೋದು, ಈಗ ಅವರ ವಿರುದ್ಧ ನಡೀತಾ ಇರೋದು ಕೋರ್ಟ್ ಕಟ್ಕಟೆಯಲ್ಲಿ ಇದೆ ಸರ್. ನಾನೊಂದು ಅಪೀಲ್ ಹಾಕಿದ್ದೀನಿ ಅಂದ್ರೆ ಇಟ್ ಶುಡ್ ಬಿ ಇನ್ನು ಪೆಂಡಿಂಗ್ ಫಾರ್ ಕನ್ಸಿಡರೇಷನ್ ಸರ್. ನನ್ನ ಒಂದು ಕೇಸಿನಲ್ಲಿ ನಮ್ಮ ದಾಖಲೆಗಳನ್ನ ಕನ್ಸಿಡರ್ ಮಾಡಿಲ್ಲ, ಹಾಗಾಗಿ ಈ ದಾಖಲೆಗಳನ್ನ ಕನ್ಸಿಡರ್ ಮಾಡಿ ಆದೇಶವನ್ನ ತೀರ್ಪನ್ನ ಸರಿಯಾಗಿ ತೀರ್ಪು ಕೊಡಿ ಅಂತ ನಮ್ಮ ಮೇಲ್ಮನವಿ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಈತ ಏಕಾಏಕಿ ಎಂಟೈರ್ ನಮ್ಮ ಮೇಸ್ತ್ರಿ ಸಂಘದ ಪರವಾಗಿ ಅಥವಾ ಎಲ್ಲಾ ಮೇಸ್ತ್ರಿಗಳನ್ನ ಒಗ್ಗೂಡಿಸಿ ಈ ರೀತಿಯಾದಂತಹ ಅಲಿಗೇಷನ್ ಮಾಡ್ತಕ್ಕಂಥದ್ದು ಸರಿಯಲ್ಲ, ಸಮಂಜಸ ಅಲ್ಲ ಅಂತಕ್ಕಂಥದ್ದನ್ನ, ಹಾಗಾಗಿ ಈ ರೀತಿ ಮಾಡ್ತಕ್ಕಂಥದ್ರ ವಿರುದ್ಧವಾಗಿ ನಾವು ಒಂದು ಉಗ್ರ ಹೋರಾಟ ಮಾಡ್ತೇವೆ. ಇವತ್ತು ಕೆಳಗಡೆ ಕೋರ್ಟಲ್ಲಿ ಆಗಿದೆ ಅಂತ ನೀವು ಹಂಗ್ ಮಾಡ್ತೀರಿ, ನಾಳೆ ಅಪೀಲ್ ನಲ್ಲಿ ಒಂದು ವೇಳೆ ವಿರುದ್ಧ ಆದ್ರೆ ಇಷ್ಟು ದಿನಗಳ ಕಾಲ ಎಷ್ಟೋ ಜನ ನಿಮ್ಮ ಹೇಳಿಕೆಯಿಂದಾಗಿ ಸಾಕಷ್ಟು ಕೆಲಸಗಳನ್ನ ಮೇಸ್ತ್ರಿಗಳು ಕಳ್ಕೊಂಡ್ರೆ ಅವರ ಫ್ಯಾಮಿಲಿಗೆ ಯಾರು ಸರ್ ಆಗ್ತಾರೆ? ಅವರ ಕೆಲಸಗಳನ್ನ ಯಾರು ಸರ್ ಡಿಫೇಮ್ ಆಯ್ತಲ್ಲ ಸರ್, ಅವರ ಒಂದು ಮಾನ ನಷ್ಟ ಆಯ್ತಲ್ಲ ಸರ್, ಅದನ್ನ ತುಂಬಿಕೊಡೋರು ಯಾರು ಸರ್? ಹಾಗಾಗಿ ಒಂದು ವೇಳೆ ಯಾವ್ದಾದ್ರು ನ್ಯಾಯಾಲಯದ ಅಂತಿಮವಾಗಿ ಮುಗಿದೋಗಿದ್ದು, ನಾವು ಯಾವುದೇ ಅಪೀಲ್ಗಳನ್ನ ಸಲ್ಲಿಸದೇ ಇದ್ದು ನಾವು ಅದನ್ನು ಒಪ್ಕೊಂಡಿದ್ದೇ ಆಗಿದ್ದಿದ್ರೆ ಸರ್ ಅದ್ರ ವಿರುದ್ಧ ಅವ್ರು ಮಾಡ್ಲಿ ಸರ್, ಆ ವ್ಯಕ್ತಿ ವಿರುದ್ಧ ಮಾಡ್ಲಿ ಸರ್. ಸಂಘದಾಗ್ಲಿ, ಸಂಘದ ಹೆಸರನ್ನು ತಗೊಳ್ಳೋದಾಗ್ಲಿ ಅಥವಾ ಎಲ್ಲಾ ಮೇಸ್ತ್ರಿಗಳನ್ನ ಒಗ್ಗೂಡಿಸಿ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಅವರು ಅದ್ರ ವಿರುದ್ಧ ಕ್ಷಮೆ ಕೇಳಬೇಕಾಗ್ತದೆ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಖಂಡಿತ ನಾವಾಗ್ಲಿ ನೀವಾಗ್ಲಿ ಅವರಾಗ್ಲಿ ತಲೆ ಬಾಗ್ಲೇಬೇಕಾಗತ್ತೆ ಸರ್. ಬಟ್ ಮೇಲವಿ ಅಂತಕ್ಕಂಥದ್ದಿದೆ, ಅದ್ರ ವಿರುದ್ಧ ಕೂಡ ಒಂದು ಹೈಕೋರ್ಟ್ ಇರ್ತದೆ. ಆ ಕೋರ್ಟ್ಗಳಲ್ಲಿ ನಮ್ಮ ತೀರ್ಮಾನ ಆಗ್ತದೆ ಸರ್. ನಾವು ನ್ಯಾಯಯುತವಾಗಿ ಬೀಗವನ್ನ ಅವತ್ತೇ ಕೂಡ ಸಂಘದ ಪರವಾಗಿ ಹ್ಯಾಂಡ್ ಓವರ್ ಮಾಡಿದೀವಿ. ಆದ್ರೆ ಇದುವರೆಗೂ ಕೂಡ ಅವರು ಫಾಲ್ಸ್ ಅಲಿಗೇಷನ್ ಮಾಡ್ಕೊಂಡು ಬರ್ತಾರೆ. ಒಂದು ಅಗ್ರಿಮೆಂಟ್ ಕ್ಲಿಯರ್ ಇದೆ ಸರ್. 28ಕ್ಕೆ ಆಗಿರ್ತಕ್ಕಂಥ ಅಗ್ರಿಮೆಂಟ್ಗೆ ಒಪ್ಕೊಳ್ಳೋದಾದ್ರೆ 25ರ ತಾರೀಕು ಆಗಿರ್ತಕ್ಕಂಥ ಎಸ್ಟಿಮೇಷನ್ಗೆ ಒಪ್ಕೊಂಡೆ ಆ ಎಸ್ಟಿಮೇಷನ್ ಬಗ್ಗೆ ಕೂಡ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದೀವಿ ಸರ್. ಅಗ್ರಿಮೆಂಟ್ ಅಲ್ಲಿ ಇಷ್ಟಿದೆ, ಇನ್ನು ಉಳಿಕೆ ಬಾಕಿ ಕೊಡ್ಬೇಕಾಗ್ತದೆ, ಅದೆಲ್ಲವೂ ಮೆನ್ಷನ್ ಮಾಡಿದೀವಿ. ಏಕಾಏಕಿ ನಮ್ಮ ಸಂಘದ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಿ, ಯಾಕಂದ್ರೆ ಇವತ್ತು ಸಂಘಗಳು ಬೇರೆ 2 ಸಂಘಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಕೆಲವು. ಆ ಎಲ್ಲಾ ಸಂಘಗಳ ಒಂದು ಷಡ್ಯಂತ್ರಗಳಿಂದಲೂ ಕೂಡ ಈ ಒಂದು ಆಗಿರ್ಬೋದು ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ. ದಯಮಾಡಿ ನಾನು ಆ ಪುಷ್ಪಕ್ ಅವ್ರು ಕೇಳ್ಕೊಳ್ಳೋದು, ತಮ್ಮ ಹೋರಾಟ ನ್ಯಾಯಾಲಯದಲ್ಲಿ ಏನ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ದಯವಿಟ್ಟು ನೀವು ನ್ಯಾಯಾಲಯದಲ್ಲಿ ಮಾಡ್ತಕ್ಕಂಥದ್ದು ಮಾಡಿ. ಆದ್ರೆ ಈ ವಿಚಾರವನ್ನ ಇಟ್ಕೊಂಡು ಎಲ್ಲಾ ಮೇಸ್ತ್ರಿಗಳನ್ನ ದೂರ್ತಕ್ಕಂಥ ಕೆಲಸ ಆಗ್ಲಿ, ಸಂಘವನ್ನ ದೂರ್ತಕ್ಕಂಥ ಕೆಲಸ ಆಗ್ಲಿ ದಯವಿಟ್ಟು ಮಾಡೋದನ್ನ ಮಾಡಬೇಡಿ. ಇದರಿಂದ ಸಾಕಷ್ಟು ಜನ ಒಂದು ವೇಳೆ ಮುಂದೆ ನಿಮ್ ತಪ್ಪೆ ಅಂತಕ್ಕಂಥ ಅರಿವು ಆದ್ರೂ ಕೂಡ ಆ ಕ್ಷಣದಲ್ಲಿ ಸಾಕಷ್ಟು ಜನ ಮೇಸ್ತ್ರಿಗಳಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ತೊಂದರೆ ಆಗ್ತದೆ. ಈಗಾಗ್ಲೇ ಹೊರಗಡೆಯಿಂದ ಬರ್ತಕ್ಕಂಥ ಬಿಹಾರಿಂದ ಬೇರೆ ಬೇರೆ ಬರ್ತಕ್ಕಂಥ ಕೆಲಸಗಾರರಿಂದಾಗಿ ಈ ಲೋಕಲ್ ಏಡ್ಸ್ ಗಳಿಗೆ ಕೆಲಸ ಇಲ್ಲದಂತಾಗಿದೆ. ಇದ್ರೊಟ್ಟಿಗೆ ನೀವು ಕೂಡ ಮಾಡೋದ್ರಿಂದ, ಈ ರೀತಿಯಾದ ಒಂದು ಫಾಲ್ಸ್ ಅಲಿಗೇಷನ್ ಮಾಡೋದ್ರಿಂದ ಖಂಡಿತವಾಗಿಯೂ ಒಂದು
ತೊಂದರೆ ಆಗ್ತದೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಪುಷ್ಪಕ್ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಅಂತ ಹೇಳಿ ಅವರ ಹೇಳಿಕೆಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಘಂಟಾಘೋಷವಾಗಿ ನಾನು ಒಂದು ಹೇಳ್ತೀನಿ.